ಏನು ಆಟ ಆಡ್ತಾಳೆ ಅಂತೀಯ? ಬಾಬಾ ಬಾಬಾ ಎಷ್ಟು ನಾಟಕ ಆಡೋದು ಕಲ್ತಿದ್ಲು. ಥೂ, ಅಲ್ಲ ಹೋಗಿ ಹೋಗಿ ನನ್ನ ಮಗ ಎಂಥವಳನ್ನ ಮದುವೆ ಆಗ್ಬಿಟ್ನಲ್ಲಪ್ಪ ಅನಿಸುತ್ತೆ. ನೋಡು, ಎಲ್ಲ ಸಾರು ಮಾಡೋಕ್ಕೆ ಬರುತ್ತೆ, ಎಲ್ಲ ಅಡುಗೆ ತಿಂಡಿ ಎಲ್ಲ ಬರುತ್ತೆ. ಇವಾಗ ನೋಡಿ ಹೆಂಗೆ ಮಾಡ್ಕೊಂಡು ಹೆಂಗೆ ಮಾಡ್ತಾಳೆ ಕೆಲಸನ. ಇಲ್ಲಿ ಮಾತ್ರ ಎಷ್ಟು ನಾಟಕ ಆಡೋಳು, ಏನು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಥರ ಹೆಂಗೆ ನಾಟಕ ಆಡೋಳು. ಸಖತ್ತು ನಾಟಕ ಆಡ್ತಾ ಇದ್ಲು. ನಾಟಕ ಎಲ್ಲ ಬಿಟ್ಬಿಡ್ಬೇಕು, ನಾವೇ ಕಾಪುರ ಮಾಡ್ಕೊಂಡು ನಾವೇಗಿದ್ರೆ ನಿನಗೆ ಒಳ್ಳೇದು, ನಾವು ನಿಮ್ಮ ಒಳ್ಳೇದಕ್ಕೆ ಮಾಡೋದು ಅಂತೇಳಿ ಹೇಳ್ತೀನಿ. ಎಷ್ಟು ನಾಟಕ ಆಡ್ತಾ ಇದ್ಲು. ಯಪ್ಪ 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 ಯಪ್ಪ. ಅಲ್ಲ ನಾನೇನು ಬಿಡು, ಒಳ್ಳೆಯವಳು ಹೆಂಗೆ ಗೊತ್ತಾ, ನನ್ನ ಮಗ ಮದುವೆ ಆಗಿ ಬಂದ ಅಂತ ನಾನು ಒಂಥರ ಸಮಾಧಾನ ಮಾಡ್ಕೊಂಡಿದ್ದೆ. ಲಾಸ್ಯನ್ಗೂ ಬುದ್ಧಿ ಇಲ್ಲ ತಗ. ಎಷ್ಟು ಹೇಳಿದ್ರು ಕೇಳಲ್ಲ. ಇವಳು ಮನಸ್ಸು ಮಾತು ಕೇಳ್ಕೊಂಡು ಇವಳು ಜಗಳ ಮಾಡ್ಕೊಂಬಂದವಳೆ. ಏನು ಗಂಡ ಹೆಂಡ್ತಿ ಯಪ್ಪ ಯಪ್ಪ ಯಾವಾಗಲೂ ಜೊತೆಗೆ ಇರ್ತಾರಪ್ಪ. ಎಲ್ಲಿ ಹೋದ್ರು ಜೊತೆ ಜೊತೆ ಜೊತೆ. ಅಯ್ಯೋ ನೋಡ್ದ ಮನಸ್ಸ, ಏನು ಇಲ್ಲಿಗಾದ್ರೂ ಹೋಗ್ಲಿ ಜೊತೆ. ನೋಡ್ತಾ ಇದ್ದೀನಿ. ನಾನು ನನಗಂತೂ ಅವರು ಚೆನ್ನಾಗಿರೋದು ನೋಡ್ಬಿಟ್ರೆ ಅಷ್ಟಿಷ್ಟ ಸಿಟ್ಟು ಬರೋದಿಲ್ಲ. ಮನೆಗಳವ ಇದಾವೆ ಕಣೆ. ಅಯ್ಯೋ ನನಗಂತೂ ಬೈದು ಬಿಡೋಣ ಅನ್ನಿಸ್ತೈತೆ. ಹೇಳು ಹೇಳು, ನಾವು ಹೇಳಿದೆ ಏನು ನಿಮ್ಮ ಮುಂದೆನೇ ಕುಕಾಮಕ್ಕಾಗುತ್ತೆ? ನಿಮ್ಮ ಮುಂದೆನೇ ಏನು ಯಾವಾಗಲೂ ನಿಮ್ಮ ಮಕ್ಕ ನೋಡ್ಕೊಂಡು ಕುಕಾಕೊಂಡ್ರೆ ಹಂಗೆ ಬರುತ್ತೆ. ನಿಮ್ಮಂತ ಇಬ್ರು ಏನೇನ ಮಾತಾಡ್ತಾರೆ. ನೋಡು, ಒಂದಿನ ಕೆಲ್ಸಕ್ಕೆ ಹೋದ್ರೆ ಒಂದಿನ ಫುಲ್ ಆರಾಮ್. ಇವತ್ತಾಗಲೆಲ್ಲ ಮನೇಲಿರೋದೆ. ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಯಾವಾಗ್ಲೂ ಹೆಂಡತಿ ಹತ್ರ ಮಾತಾಡ್ತಿರೋದೇನೆ. ಏನು ಬೇಕು, ಒಂದು ಕಾಫಿ ಬೇಕಿದ್ರು ಮಾಡಿ ಮಾನ್ವಿತ ಕಾಫಿ ಕುಡಿ, ಹಾಲು ಕುಡಿ. ಅಯ್ಯೋ 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 ಅಯ್ಯೋ, ಒಂದು ಹಣ್ಣು ತಂದು ಸುಲ್ದು ಕೊಡೋದು, ಹಣ್ಣು ತಿನ್ನು ಅಂತ ಕಿತ್ಲೆಣ್ಣು ತಂದು ಸುಲ್ದು ಕೊಡೋದು, ದ್ರಾಕ್ಷಿ ತೊಳೆದು ಪ್ಲೇಟಿಗೆ ಹಾಕಿ ತಗೋ ತಿನ್ನು ದ್ರಾಕ್ಷಿನ ಅಂತ ತಗೊಂಬಂದು ಕೊಡೋದು ಎಲ್ಲ ಮಾಡ್ತಾನಲ್ವೇ. ಅಯ್ಯೋ ಯಾವಾಗ್ಲೂ ಹೆಂಡತಿ ಸೆರಗಿಡ್ಕೊಂಡು ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆಗೆ ಹೋಗ್ತಿರ್ತಾನೆ, ರೂಮಿಗೆ ಹೋದ್ರೆ ರೂಮಿಗೆ ಹೋಗ್ತಾ ಇರ್ತಾನೆ. ಎಲ್ಲಿಗ ನಾವು ಹೋಗ್ಲಿ ಹೆಂಡತಿ ಹಿಂದಲೇ ಇರ್ತಾನೆ ಯಾವಾಗಲೂ. ನಮ್ಮ ಮನೆಗಳ ಹಂಗಲ್ಲ ತಗ. ಇವರೇ ಒಂಥರ ಅವರೇ ಒಂಥರ, ಇವರು ಒಂಥರ ಬಿಡು ಅನ್ನೋ ಥರ. ನಮ್ಮ ಮನೆಗಳು ತುಂಬ ಸ್ಟ್ರಾಂಗು. ಅವನು ಹೆಂಡತಿ ಬಿಟ್ಟರೆ ಅವನಿಗೆ ಧೈರ್ಯನೇ ಇಲ್ಲ. ಮಾನ್ವಿತ ಇಲ್ಲ ಅಂತಂದರೆ ಭವಿತಿ ಧೈರ್ಯನೇ ಇಲ್ಲ. ಯಾಕಿರ ನೋಡಿ ಸೈಸ್ಗೆ ಮಕ್ಕಾಗ್ದಿಲ್ಲಕ್ಕೆ ಆಡ್ಕೊಂತೀರ. ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ನೀವು ಆಡ್ಕೋಬೇಡಿ. ಅಲ್ಲ ಅವ್ರ ನಾಟಕ ಮದ್ದು ನೋಡಿ ನೋಡು, ಅವರಿಬ್ರು ಗಂಡ ಹೆಂಡತಿ ಹೆಂಗೈದಾರೆ. ಅವ್ರೊಬ್ರಿಗೊಬ್ರು ಅನುಸರಿಸ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೆಂಗೈದಾರೆ. ಲಾಸ್ಯ ನೀನು ಈ ಮಾನಸನ ಮಾತು ಕೇಳ್ಕೊಂಡು ಜಗಳ ಮಾಡ್ಕೊಂಡು ಬಂದಿದ್ಯಲ್ಲ, ನಿನ್ಗಂತೂ ಒಳ್ಳೇದಾಗಲ್ಲ ನೋಡು. ಕೊನೆಗೆ ಅವ್ರ ತಕ್ಕೆ ಹೋಗ್ಬೇಕಾಗುತ್ತೆ ನೀನು. ಯಾಕತ್ತೆ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ಅವಳು ನಮ್ಮನೆಗೆ ಬಂದವಳೆ, ಇರೋಕ್ಕಾಗಲ್ಲ. ಮತ್ತೆ ಒಬ್ಬರೇ ಕೆಲಸ ಮಾಡ್ಬೇಕಂದ್ರೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅದಕ್ಕೆ ಅವ್ರ ಪಾಡಿಗೆ ಅವರು ಬಂದವ್ರೆ. ನಿನ್ಗೆ ಯಾಕತ್ತೆ ಬೇಕು? ಅವ್ರು ಯಾರ ಮನೆಯಾಗನೇ ಇರಲಿ, ಸುಮ್ಮನೆ ಹೋಗು. ಅವೇನಕ್ಕೆ ಮಾಡ್ತೀಯ? ನಿನ್ನಿಂದನ ನಮಗೆ ಮರ್ಯಾದಿರಲ್ಲ. ಅವ್ರು ಹೆಂಗನ ಸೆನಕ್ಕಿದ್ರು ಲಾಸ್ಯನೂ ಮಾನಸ ನೀನು ಬಂದ್ಬಿಟ್ಟು ಇಲ್ಲದೆಲ್ಲ ಹೇಳ್ಕೊಟ್ಟು ಹಂಗೆ ಹಿಂಗೆ ಅಂತೇಳಿ ಮಾನಸನ್ಗೂ ಲಾಸ್ಯನ್ಗೂ ಮಾನ್ವಿತನ್ಗೂ ತಂದಿಕ್ತಲ್ಲ. ಅವರಿಬ್ರು ಜಗಳ ಮಾಡ್ಕೊಂಡು ಬರಂಗೆ ಮಾಡ್ದಲ್ಲ. ಚೆನ್ನಾಗಿದ್ರು ಅವ್ರ ಅಣ್ಣ ತಮ್ಮಗಳು ಆಗಲಿ, ಒಂದು ದಿವಸಕ್ಕೂ ಯಾವತ್ತೂ ಜಗಳ ಆಡಿಲ್ಲ. ಇಂಥ ಏನಕ್ಕೆ ಮಾಡ್ತೀಯ? ಮಾಡಬೇಡ. ಫಸ್ಟು ಚೆನ್ನಾಗಿರೋದು ನೋಡು, ಹೆಂಗೋ ಬಿಡು ಚೆನ್ನಾಗಿದಾರಲ್ಲ ಅಂತ. ನಿಮ್ಮ ಮಕ್ಕಳಂತ ಬುದ್ಧಿ ನಾನು ಕಲ್ತಿಲ್ಲ. ನನಗೆ ಅದೆಲ್ಲ ಹೋಲಿಕೆ ಮಾಡಬೇಡಿ ನೀವು. ನಿಮ್ಮ ಮಕ್ಕಳಿಗೆ ಆ ಶಕ್ತಿನ ಶಾರು ಇದ್ದಾರಲ್ಲ, ಅವ್ರಿಗೆ ಬೇಕಾದರೆ ನೀವು ಹೇಳಿ ಬುದ್ಧಿನ ಹೇಳಿಸ್ಕೊಂತಾರೆ ಅವ್ರ ಬುದ್ಧಿನ. ಆದರೆ ನಾನಂತ ಕೆಲಸ ಮಾಡಿಲ್ಲ. ನಿಮ್ಮಂಥವ್ರ ತಾಗೆಲ್ಲ ನನ್ನ ಬುದ್ಧಿ ಹೇಳಿಸ್ಕೊಳ್ಳೋ ಅಷ್ಟು ನಾನು ಇದಲ್ಲ. ನಾನು ಇವತ್ತು ಓದಿಲ್ಲದೆ ಇರ್ಬೋದು, ನಾನು ತುಂಬ ನಾಲೆಡ್ಜ್ ಇದೆ ನನಗೆ, ಸರಿನಾ? ಹೆಂಗೆ ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ. ನಿಮ್ಮಂಥವ್ರ ಹತ್ರ ಎಲ್ಲ ನನಗೆ ಹೇಳಿಸ್ಕೋಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಹೋಗ್ಬಿಡತ್ತೆ. ಸುಮ್ಮನೆ ನನಗಿಲ್ಲಿ ಏನು ಹೇಳೋದಕ್ಕೆ ಬರಬೇಡ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಹೋಗ್ಬಿಡು. ನಿಂದನ ನಮಗೆ ಮರ್ಯಾದಿರಲ್ಲ. ಥೂ, ಅವಳಿಗೆ ಮಾನ್ವಿತ ಎಷ್ಟು ಒಳ್ಳೇದು ಮಾಡೇವಳೆ, ಅದನ್ನ ನೀವು ಒಂದು ದಿವಸನೂ ನೆನೆಸ್ಕೊಂತೀರಾ? ಲಾಸ್ಯ, ಇವಳ ಮಾತು ಕೇಳ್ಕೊಂಡು ನೀನು ಹಿಂಗೆ ಆಡ್ತಾ ಇದ್ರೆ ನಿಂಗಂತೂ ಒಳ್ಳೇದಾಗಲ್ಲ. ಖಂಡಿತ ಒಳ್ಳೇದಾಗಲ್ಲ ಕಣೆ, ಒಳ್ಳೇದಾಗಲ್ಲ ನಿನಗೆ. ಅವಳಿಗೆ ಪಾಪ ಯೋಟ್ ಒಳ್ಳೇದು. ನಿಮ್ಮಿಬ್ರು ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿರ್ಬೇಕು ಅಂತ ನೋಡಿದ್ರು ನೀವು ಇಲ್ಲದೆಲ್ಲ ಇದು ಮಾಡ್ತೀರಾ ಹುಡುಗಿ ಮೇಲೆ. ಏನು ಮಾಡಿವಳೆ ಹುಡುಗಿ ಅಂಥದ್ದು? ಹುಡುಗಿ ಆಯ್ತು, ಅವಳಾಯ್ತು, ಅವಳ ಕೆಲಸ ಆಯ್ತು ಅನ್ನಂಗೆ ಅವಳು ಪಾಪ ಅವಳ ಪಾಡಿಗೆ ಅವಳು ಇರ್ತಾಳೆ. ಅವಳ ಬಗ್ಗೆ ಸುಮ್ಮನೆ ಮಾತಾಡೋದು, ಬೈಕಂಬೋದು, ಹೆಂಡ್ತಿ ಗಂಡನ ಜೊತೆ ಓಡಾಡಿದ್ರೆ ಸಾಕು ಅದಕ್ಕೂ ಆಡ್ಕೊಂಡೋದು, ಅದು ಹಿಂಗೆಲ್ಲ ಮಾಡ್ತೀರಾ? ಹುಡುಗಿ ಪಾಪ ನೆನ್ನೆ ಬಂದು ನನ್ನ ಹತ್ರ ಹೇಳ್ಕೊಂಬತೈತೆ. ಅಲ್ಲ ನೋಡತ್ತೆ, ನನ್ನ ಪಾಡಿಗೆ ನನ್ನ ಗಂಡನ ಜೊತೆ ವಾಕ್ ಮಾಡ್ತಾ ಇದ್ರು ಅದಕ್ಕೂ ನೋಡಿ ಅಲ್ಲಿ ಕಿಸ್ಕೊಂಡು ಹೋಗ್ತಾರೆ. ಕೂತ್ಕೊಂಡು ಮಾತಾಡ್ತಿದ್ರೆ ಅದಕ್ಕೂ ಒಂದು ಆಡ್ಕೊಂತಾರೆ, ಒಂದೊಂದ್ಸತಿ ಉರ್ಕೊಂತಾರೆ, ಒಂದೊಂದ್ಸತಿ ನೋಡ್ ನಗ್ತಾರೆ. ಏನೋ ಮಗ ನೋಡಿ ಏನೋ ಆಗೈತೆ ಅನ್ನಂಗೆ ನಗ್ತಾರೆ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವಳ ಹತ್ರ ನನ್ನ ಹತ್ರ ಬಂದು ಎಲ್ಲ ವಿಷಯ ಹೇಳಿದಾಳೆ ಮಾನ್ವಿತ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ನೀವು ಸುಮ್ಮನೆ ಮಾತಾಡಬೇಡ್ರಿ. ಅವಳ ಬಗ್ಗೆ ಮಾತಾಡಿ ನೀವು ಹಾಳಾಗಿ ಹೋಗ್ತೀರ ಹೊತ್ತು ಅವಳಿಗೆ ಏನೂ ಆಗಲ್ಲ. ಅವಳಿನ್ನೂ ಉದ್ಧಾರ ಆಗ್ತಾಳೆ ಗೊತ್ತಾ? ನೀವು ಅಂದ್ಕೊಂಡಿರ್ಬೋದು ಅವಳಿಗೇನು ಆಗುತ್ತೆ ಅವಳ ಬಗ್ಗೆ ಮಾತಾಡಿದ್ರೆ ಅಂತ.
ಮಾತಾಡಿ ನಿಮಗೆ ಬಾಯಿ ನೋಯ್ತೈತೆ ಹೊರ್ತು ನಿಮಗೆ ಕೆಟ್ಟದ್ದಾಗುತ್ತೆ ಹೊರ್ತು ಅವಳಿಗೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಅವಳು ಚೆನ್ನಾಗೇ ಇರ್ತಾಳೆ ನಿಮ್ಮ ಕಣ್ಣು ಮುಂದೆ. ಸುಮ್ಮನೆ ಮಾತಾಡ್ತೀರಾ? ನೀನು ಭಾರಿ ಇದೆಯಾ ಕಣೆ. ನಿನ್ನಂತವಳನ್ನ ಎಲ್ಲಿ ನನ್ನ ಮಗ ಹೆಂಗ್ ಮದುವೆ ಆಗ್ಬೋದ್ನೋ ಏನೋ ಅಂತ ಅನ್ಸುತ್ತೆ ನನಗೆ. ಮಾಡಕ್ಕೆ ಕೆಲ್ಸ ಇಲ್ಲ ಇವರಿಬ್ರಿಗೂ. ಅವಳೇನೇ ಮಾಡಿದಾಳೆ ಮಾನ್ವಿತಾ? ನೀವು ಬಂದ್ರ ಇಬ್ರು ಜೊತೆಯಾಗಿ ಬಂದಿದ್ದೀರಾ. ನೀವೇನೇನು ಜಗಳ ಆಡಿಲ್ಲ. ನೀವು ಜಗಳ ಆಡಿದ್ದೀರಾ, ಈಗ ಚೆನ್ನಾಗಿದ್ದೀವಿ ಅಂತ ನಮ್ಮ ಮುಂದೆ ತೋರಿಸ್ಕೊಳಕ್ ಬಂದಿದ್ದೀರಾ ಅತ್ತೆ. ಆಯ್ ಮುಚ್ಚೋ, ನೀನು ಮಾತಾಡಬೇಡ ನೀನು. ಇವಳು ಮಾತು ಕೇಳ್ಕೊಂಡು ನೀನು ಹುಡುಗಿ ಹತ್ರ ಮಾನ್ವಿತನ ಹತ್ರ ಜಗಳ ಮಾಡ್ಕೊಂಡು ಇಲ್ಲದೆಲ್ಲ ಹುಡುಗಿನ ಅನ್ನೋದು ಆಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೀರ ಅನ್ನೋದು ಗೊತ್ತು. ನಾನೇ ನೋಡ್ತಾ ಇದ್ದೀನಿ. ಅವಳು ಹೋದ್ರೆ ಸಾಕು ಕಿಲ್ಲಾಡಿಕೊಂಡು ನಗೋದು ಮಾತಾಡೋದು ನಿಮ್ಗೆ ಅದೇ ಗೊತ್ತಿರೋದು, ಬೇರೆ ಇನ್ನೇನು ಗೊತ್ತಿಲ್ಲ ನಿಮಗೆ. ಯಾರನ್ನಾದ್ರೂ ನೋಡಿ ಚೆನ್ನಾಗಿರೋರು ನೋಡಿ ಸಂತೋಷ ಪಡ್ರಿ. ಈ ರೀತಿಯೆಲ್ಲ ನೈನ್ ಮಾಡ್ಕೋಬೇಡ್ರಿ. ಅವ್ರ ಗಂಡ ಹೆಂಡತಿ ಯಾವತ್ತು ಹಂಗೆ ಇರೋದವ್ರು ಚೆನ್ನಾಗಿರ್ತಾರೆ. ನನ್ನ ಮಗ ಯಾವತ್ತು ಅವ್ನು ಹಂಗೆ ನೋಡ್ಕೊಂಬದವನು. ನೀನು ಇಲ್ಲೋಡು ಭೂವನ್ನ ಹತ್ರ ಸಂಸಾರ ಮಾಡು ನೋಡೋಣ. ಅವ್ನು ಬೇರೆ ಕರ್ಕೊಂಡು ಅವನೆಷ್ಟು ಸಿಟ್ಟು ಅಂದ್ರೆ ಸಖತ್ತು ಸಿಟ್ಟು. ನಮ್ಮ ಭೂವಿತ್ತು ಸ್ವಲ್ಪ ತಾಳ್ಮೆಯಿಂದ ಇರ್ತಾನೆ. ಅವನು ಯಾವುದೊಂದು ವಿಚಾರದಾಗ ಆಗಲಿ ಸ್ವಲ್ಪ ಸುಧಾರಿಸ್ತಾನೆ. ಅವನಿಗೆ ತುಂಬ ತಾಳ್ಮೆ. ಸಿಟ್ಟು ಮಾಡ್ಕೊಂಬಲ್ಲ. ನಮ್ಮ ಭುವನ ಹತ್ರ ನೀನು ಒಬ್ಬಳೆ ಸಂಸಾರ ಮಾಡೆ ನೋಡೋಣ ನೀನು ಅವನ ಹತ್ರನ. ಏನೋ ಇದ್ರೆ ಮನೆಯಾಗೆ ಹಂಗೆಲ್ಲ ಸಿಟ್ಟಾಗ್ಬಿಡಕಣು ಅಂತೇಳಿ ನಾನು ಅವ್ರ ಅಣ್ಣನ ಅವ್ರ ಅದಕ್ಕೇನ ಹೇಳಿದ್ರೆ ಮುಟ್ಕೊಂಬನು. ನೆಟ್ಟಿಗಿರ್ಲಿ ಗೊತ್ತಾಗುತ್ತೆ. ಶರತ್ತಿಂದೇನು ಪ್ರೀತಿ ಅಕ್ಕ, ಅವನಿನ್ನೇನು ಸಮಾಧಾನದಾಗ ಇರ್ತಾನೆ ಅಂತ ಅನ್ಕೊಂಡಿದ್ಯಾ? ಯಪ್ಪ ಭುವನ್ ವಾಸೆ ಇನ್ನು ಈ ಶರತ್ ಬೇಡ, ಇವನಿಗೂ ಬಲು ಸಿಟ್ಟು. ಇವರಿಬ್ರು ಹಿಂಗೆ ಆಡ್ಲಿ. ನೋಡು ಹೆಂಗಾಗುತ್ತೆ ಅಂತೇಳಿ. ಅವರಿಬ್ರು ಹೆಂಗಿರ್ತಾರೆ ಅಂತ. ಇವರಿಬ್ರು ಮಾನ್ವಿತನ್ ನೋಡಿ ಸಹಿಸ್ಕೊಳ್ಳಲ್ಲ. ಚೆನ್ನಾಗಿರೋದು ನೋಡಿ ಸಂತೋಷ ಪಡ್ಬೇಕು. ಹಿಂಗೆ ಉರ್ಕೋಬಾರ್ದು ಯಾವತ್ತು. ಯಾಕೆ ಉರ್ಕಮನ? ನಮಗೂ ಚೆನ್ನಾಗಿರೋದು ಗೊತ್ತೈತೆ. ನಾವು ನಮ್ಮ ಗಂಡಗಳ ತಕ್ಕ ಚೆನ್ನಾಗೇ ಇರ್ತೀವಿ. ನೀವೇನು ನಮ್ಗೇನು ಸಹಾಯ ಮಾಡಬೇಡ್ರಿ, ಅವಳಿಗೆ ಮಾಡ್ರಿ. ಮಾತಾಡಬೇಡ ಲಸ್ಯ, ನೀನು ಮಾತಾಡಬೇಡ. ಇವಳು ಮಾತು ಕೇಳ್ಬಿಟ್ಟು ನೀನು ಹಿಂಗೆಲ್ಲ ಮಾತಾಡ್ತಿದ್ರೆ ಅದು ನಿನಗೆ ಒಳ್ಳೇದಲ್ಲ ಯಾವತ್ತೂ. ಹಿಂಗಿದ್ದವ್ರು ಹಿಂಗೆ ಇರಲ್ಲ ನೋಡು. ನಿನಗೆ ಗೊತ್ತಾಗುತ್ತೆ ಇವಳು ಬುದ್ಧಿ. ನಾಳೆ ದಿನ ನಿನಗೆ ಗೊತ್ತಾಗುತ್ತೆ. ನಿನ್ನ ಬುದ್ಧಿ ಇವಳು ಬುದ್ಧಿ ನಿನಗೆ ಗೊತ್ತಾದಾಗ ಒಂದಲ್ಲ ಒಂದು ದಿನ ನೀವಿಬ್ರು ನೀವೇ ಜಗಳ ಆಡ್ಕೊಬಿಡ್ತೀರ. ಇವಳು ಮಾನಸನ ಬುದ್ಧಿ ನಿನಗೆ ಗೊತ್ತಿಲ್ಲ ಲಾಸ್ಯ. ಇವತ್ತು ನಿನ್ನ ಹತ್ರ ಒಳ್ಳೆ ಬುದ್ಧಿ ಇತ್ತು, ಆದರೆ ನೀನು ಇವಳಿಂದ ಕೆಟ್ಟಿರೋದು. ಇವಳಿಂದಾನ ಇವಾಗ ಕೋತಿ ತಾನ್ ಕೆಡೋದಲ್ದೆ ಒಂದೊಂದೆಲ್ಲ ಕೆಡಿಸ್ತು ಅಂತ ಹೇಳ್ತಾರಲ್ಲ, ಆಗ ಹಂಗೆ. ಇವಳು ಕೆಡೋದಲ್ದೆ ಎಲ್ಲರನ್ನೂ ಕೆಡಿಸ್ತಾಳೆ. ಎಲ್ಲ ಕೆಲಸ ಮಾಡ್ತಿದ್ದೆ ನೀನು. ಬಂದಾಗ ಎಷ್ಟು ಅನುಸರಿಸ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು ಮಾನ್ವಿತನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಿದ್ದು ನಾನು ನೋಡಿದ್ದೀನಿ. ಎಲ್ಲಿಗಾನ ಹೋಗ್ಲಿ ಮಾನ್ವಿತಕ್ಕ ಅಂತ ಜೊತೆಗೆಲ್ಲ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ಲು ಗೊತ್ತಾ. ಆಮೇಲೆ ಇವಳು ಬಂದ್ಲು, ಮದುವೆ ಆಗೇ ಆಯಿತು. ಇವಳು ಜೊತೆ ಆಗೇ ಆದರೂ ಇಬ್ರು ಜೊತೆ ಆಗ್ಬಿಟ್ರಪ್ಪ. ಅವಾಗ ಆ ಮಾನ್ವಿತನ ಬೈಕೊಳಕ್ಕೆ ನಿಂತ್ಕೊಂಡ್ರು. ಆ ಮಾನ್ವಿತನ ಆಡ್ಕೊಳ್ಳೋದು, ಅವಳು ನೋಡಿ ಏನಾದರೂ ಒಂದು ಅನ್ನೋದು ಹಂಗೆಲ್ಲ ಮಾಡೋದಕ್ಕೆ ನಿಂತ್ಕೊಬಿಟ್ರು. ಈ ಲಾಸ್ಯ ಕೆಟ್ಟಿರೋದೆ ಈ ಮಾನಸನಿಂದ. ಯಪ್ಪ ನೋಡು ಲಾಸ್ಯ, ನನ್ನ ಮೇಲೆ ಹೇಳ್ತಾ ಇದ್ದಾರೆ ಅವರು. ನಾನು ನಿನಗೆ ಹೇಳ್ಕೊಟ್ಟಿದ್ದೀನಿ. ನೀನು ಸಣ್ಣವಳ ಅಲ್ಲ, ನೋಡು ಹೆಂಗೆ ಹೇಳ್ತವ್ರೆ. ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ. ನಾನು ಮನಸ್ಸ ಚೆನ್ನಾಗೇ ಇರ್ತೀವಿ. ನಾವು ಯಾವತ್ತೂ ಒಂದೇನೆ. ನಮ್ಮ ಅತ್ತೆ ಮಗಳೇ ತಾನೇ ಇವಳು. ನಮ್ಮ ಅತ್ತೆ ಮಗಳೇ ಆಗಿರೋದ್ರಿಂದ ನಾವು ಚೆನ್ನಾಗಿರ್ತೀವಿ. ಅಕ್ಕ ಎಲ್ಲ ಕೆಲಸ ಬರುತ್ತೆ ಮನಸ್ಸಿಗೆ. ಎಷ್ಟು ನಾಟಕ ಆಡೋದು ಕಲ್ತಾಳೆ ಅಂದರೆ ಬರಲ್ಲ ಅಂತೇಳಿ ಹಿಂಗೆ ನಾಟಕ ಆಡ್ಬಿಟ್ಟವಳೆ ಪಾಪ. ನಮ್ಮ ಶಕ್ತಿ ಶಾರು ಇಬ್ರು ಏನೋ ಬಿಡತ್ತ ಅಂತೇಳಿ ಅಡುಗೆ ಮಾಡೋದ್ರಿಂದ ಹಿಡಿದು ಒಂದು ತಿಂಡಿ ಮಾಡೋದ್ರಿಂದ ಹಿಡಿದು ಒಂದು ನೀರು ಕಾಯಿಸ್ಕೊಡೋದ್ರಿಂದ ಹಿಡಿದು ಇವಾಗ ನೀರು ಕಾಯಿಸ್ಬಿಟ್ಟು ನೀನೇ ಸ್ನಾನ ಮಾಡ್ತೀಯ. ಅಲ್ಲಿ ಮಾತ್ರ ನಮ್ಮ ಶಕ್ತಿ ಶಾರು ಮಾತ್ರ ಕಾಸು ಕೊಡ್ಬೇಕಾಯ್ತು ನಿನಗೆ. ಏನೋ ಪಲಾವ್ ಏನಾದರೂ ಮಾಡಿಕ್ಲಿ ಪ್ರೀತಿ ಅಕ್ಕ. ಒಂದು ಕುಕ್ಕರ್ ತಿಂದ್ಬಿಡ್ತಾಳೆ, ಒಂದು ಕುಕ್ಕರ್ ಪಲಾವ್ ತಿಂದ್ಬಿಡ್ತಾಳೆ. ಪಲಾವ್ ಹಾಕೊಂಡು ಕುಕ್ಕರೇ ಮುಂದಕ್ಕೆ ಇಕ್ಕೊಂಡು ಮೊಸರು ಬಜ್ಜಿ ಹಾಕೊಂಡು ಗನವ ತಿಂತಾಳೆ. ಪಾಪ ನನ್ನ ತಮ್ಮ ಗೋಪಿ ಬಂದನು ಅವ್ನಿಗೊಂದು ಸ್ವಲ್ಪನೂ ಹಾಕೊಟ್ಟಿಲ್ಲ ಪಲಾವ್ ಅವತ್ತು. ಹಂಗೆ ತಿಂದವಳೆ. ತಿನ್ನಕ್ಕೆ ಮಾತ್ರ ನೋಡಪ್ಪ ಸಖತ್ ತಿಂತಾಳೆ, ಕೆಲಸ ಮಾಡೋಕ್ಕೆ ಮಾತ್ರ ಆಗಲ್ಲ. ನೋಡ್ತೀನಿ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತೇಳಿ. ನಾವಿಲ್ಲೋಡು ನಾವು ಏನಾದರೂ ಇನ್ನು ಬರೋದಿಲ್ಲ ನಿಮ್ಮ ಸವಾಸಕ್ಕೆ. ನೀವು ನಮ್ಮ ಮನೆ ಹತ್ರ ಏನಕ್ಕೂ ಬರ್ಕೊಡ್ದು ನೋಡಿ ಹೇಳಿರ್ತೀನಿ. ನೀನು ಹೇಳ್ಬಿಡು ಪ್ರೀತಿ ಅಕ್ಕ. ಅದೇ ಮತ್ತೆ ಲಸ್ಯ ಹೇಳ್ತಾ ಇದ್ದೀನಿ ನೋಡು ನಿನಗೂ. ಇವಳು ಮಾತು ಕೇಳ್ಕೊಂಡು ಇವಳ ಜೊತೆ ಇರೋದಾದ್ರೆ ನೀನು ಏನೇ ಬರಲಿ ನಮ್ಮ ಮನೆ ಬಾಕ್ಲಕ್ಕೆ ಮತ್ತೆ ಬರ್ಕೊಡ್ದು. ಇಲ್ಲ ಈಗಲೇ ಅರ್ಥ ಮಾಡ್ಕೊಂಡು ನನ್ನ ತಪ್ಪಾಯಿತು ಅಂತ ಬಂದ್ಬಿಡು ನಮ್ಮ ಮನೆಗೆ. ಬೇಕಾದ್ರೆ ಈಗಲೂ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಇವಳು ಮಾತು ಕೇಳ್ಕೊಂಡು ನೀನು ಹಿಂಗೆಲ್ಲ ಮಾಡ್ತಿದ್ರೆ ಇನ್ಯಾವತ್ತೂ ನಾವು ಏನೇ ಕಷ್ಟ ಬಂದೈತೆ ಅಂದ್ರೂ ನಾವು ನೋಡಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ ಇವನ ಸೈ ಅಂತವಳು ಅಂತ. ಅದಕ್ಕೆ ಪ್ರೀತಿ ಅಕ್ಕ ನಾನು ಇಬ್ರು ಸರಿಯಾಗಿ ವಾರ್ನಿಂಗ್ ಮಾಡ್ತಾ ಇದೀವಿ ಇಬ್ರಿಗೂ. ಇವಳು ಮಾತು ಕೇಳ್ಕೊಂಡು ನೀನು ಮಾತಾಡ್ತೀಯಾ ಅಂತೇಳಿ ಲಾಸಿನಿಗೆ ಬೈತಾ ಇದ್ದೀವಿ. ಪಾಪ ಲಾಸಿ ಇವತ್ತು ಒಳ್ಳೆ ಆಗಿದ್ಲು ಕಣಪ್ಪ. ನಿಜ ತುಂಬ ಒಳ್ಳೆ ಮನಸ್ಸಿತ್ತು, ಒಳ್ಳೆ ಹುಡುಗಿ ಆಗಿದ್ಲು. ತುಂಬ ಚೆನ್ನಾಗಿ ಮಾನ್ವಿತನ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಮಾನಸ ಬಂದಾಗಿಂದಲೇ ಇವಳು ಈ ಥರ ಬದಲಾಗಿದ್ದು. ಇವತ್ತು ನನ್ನ ಸೊಸೆ ಅಂತ ನಾನು ಇವಳನ್ನ ಮುಚ್ಚಿಡ್ತಾ ಇಲ್ಲ. ಇವಳು ಬುದ್ಧಿ ಸರಿ ಇಲ್ಲ, ಈ ಮಾನಸನ ಬುದ್ಧಿ ಸರಿ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ನಾನು. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.